ಶ್ರೀ ಪರಾಭವನಂ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು ದ್ವಾದಶಿ ತಿಥಿ ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಮಂಗಳವಾರ ದಿವಸ ಸಾಮಾನ್ಯವಾಗಿ ನಾವು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು, ಗೌರಿ ಪ್ರಾರ್ಥನೆಯನ್ನು, ಅಮ್ಮನವ್ರ ಪ್ರಾರ್ಥನೆಯನ್ನೆಲ್ಲ ಮಾಡ್ತೀವಿ. ವಸ್ತುತಃ ಮಂಗಳವಾರ ಕುಜನ ಆರಾಧನೆಯನ್ನು, ಗ್ರಹಗಳಲ್ಲಿ ಅತಿ ಉಗ್ರಗ್ರಹನಾಗಿರತಕ್ಕಂಥವನು, ಅವನು ಭೂಮಿಪುತ್ರ, ಭೂಮಿಗೆ ಮಗನಾಗಿ ಹುಟ್ಟಿದಂಥವನು ಕುಜ. ಕು ಅಂದರೆ ಭೂಮಿ, ಜ ಅಂದರೆ ಜನಿಸಿದಂಥವನು. ಭೂಮಿಗೆ ಹುಟ್ಟಿದವನು ಕುಜ. ಅದು ಶಿವನ ತೇಜಸ್ಸು, ಅವನ ಬೆವರಹನಿ ಅಂತ ಕೆಲವು ಕಥೆಗಳು ಹೇಳುತ್ತೆ. ಅದು ಭೂಮಿ ಮೇಲೆ ಬಿದ್ದು ಅಂಧಕಾಸುರನ ಸಂಹಾರ ಕಾಲದಲ್ಲಿ ಶಿವ ಅವನ ಆಯುಧ ತ್ರಿಶೂಲ ಅದನ್ನು ಹಿಡಿದು ಹೊರಟಾಗ ಆ ಆವೇಗದಲ್ಲಿ ಬಂದಂಥ ಸಂದರ್ಭದಲ್ಲಿ ಅವನ ಶಿವನ ಹಣೆಯಿಂದ ಬೆವರು ಬಿದ್ದು ಭೂಮಿ ಅವಳು ಶಿವನ ಆ ಬೆವರಿಗೇ ಪ್ರಸವ ಆಗೋಯಿತು ಅಂತ ಹೇಳುತ್ತೆ ಕಥೆ. ಆ ರೀತಿಯಲ್ಲಿ ಹುಟ್ಟಿದಂಥವನು ಕುಜ. ಉಗ್ರ ಸ್ವಭಾವ. ಆ ಸಂದರ್ಭದಲ್ಲಿ ಹುಟ್ಟಿದಂಥ ಮಕ್ಕಳು ಹೇಗಿರ್ತಾರೆ? ಉಗ್ರವಾಗೇ ಇರ್ತಾರೆ. ಸಹಜ ಅಲ್ವಾ? ಯಾವತ್ತೂ ದಾಂಪತ್ಯದಲ್ಲಿ ಆ ಇಬ್ಬರಲ್ಲೂ ಸಾಮರಸ್ಯ, ಹಾಲು ಜೇನಿನ ಹಾಗಿರಬೇಕು. ಹಾಗಿದ್ದಾಗ ಸತ್ಪುತ್ರ. ಅದಕ್ಕಾಗಿ ತಪಸ್ಸು ಮಾಡಬೇಕು. ನಾವು ಎಷ್ಟೋ ಋಷಿ ಮುನಿಗಳ ಅಥವಾ ಸಂತರ ಸಾಧುಗಳ ಜೀವನ ಚರಿತ್ರೆಯನ್ನು ನೋಡಿದಾಗ ಎಲ್ಲ ತಂದೆ ತಾಯಿಗಳು ತಪಸ್ಸನ್ನು ಮಾಡಿರ್ತಾರೆ. ತುಂಬ ದೀರ್ಘ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸತ್ಪುತ್ರನನ್ನು ಪಡೆದಿರ್ತಾರೆ. ಹಾಗೆ ಹುಟ್ಟಿದ್ರೆ ಒಂದು ರೀತಿಯಲ್ಲಿ ಒಳ್ಳೆ ಸತ್ಯವಂತರು, ಶೀಲವಂತರು ಹುಟ್ಟುತ್ತಾರೆ. ಯಾವಾಗ ಬೇಡದ ಸಂಘ ಏರ್ಪಾಡಾಗುತ್ತೆ ಆಗೆಲ್ಲ ಕೆಟ್ಟ ಸಂತಾನವೇ ಹುಟ್ಟುತ್ತೆ. ಇದಕ್ಕೆ ನಾವು ಹಿರಣ್ಯಕಶ್ಯಪುವಿನ ಕಥೆಯನ್ನು ನೋಡ್ತೀವಿ. ಈ ಥರದ್ದು ಎಷ್ಟೋಗಿದೆ. ಅಲ್ಲೂ ಹಾಗೆ ತಾನೆ. ಆ ಕೈಕಸಿ ಬೇಡ, ಇದು ಒಳ್ಳೆಯ ಕಾಲ ಅಲ್ಲ ಅಂದಾಗ ಹಠ ಮಾಡಿದ್ಲು. ಇಲ್ಲ, ಈ ಪ್ರದೋಷ ಕಾಲದಲ್ಲಿ ನನಗೆ ಸಂತಾನ ಬೇಕು ನಿನ್ನಿಂದ ಅಂತ. ಆಯಿತು, ಅವನೇ ರಾವಣ. ಹೀಗೆ ಕಾಲ ಮತ್ತು ಇಬ್ಬರ ಮನೋಧರ್ಮ ಬಹಳ ಮುಖ್ಯ. ಹಾಗೆ ಶಿವನು ಯಾವುದೋ ಯುದ್ಧದಲ್ಲಿದ್ದಾಗ ಆದಂತಹ ಸಂತಾನ. ಹಾಗಾಗಿ ಕುಜನಿಗೂ ಅಂಥದ್ದೊಂದು ಉಗ್ರತೆ ಬಂದುಬಿಟ್ಟಿದೆ. ಕ್ರೂರದೃಕ್ ಅಂತಲೇ ಕರೀತಕ್ಕಂಥದ್ದು. ಕ್ರೂರದೃಕ್ ತರುಣಮೂರ್ತಿ. ಆದರೆ ಆ ಯೌವನ ಅಂತಕ್ಕಂಥದ್ದಿದೆ. ಸದಾ ತರುಣರಾಗಿರ್ತಾರೆ. ಕುಜ ಜಾತಕದಲ್ಲಿ ಚೆನ್ನಾಗಿದ್ದರೆ ಅವರೊಂಥರ ನೋಡಿ, ಈ ಪೊಲೀಸ್ ಆಫೀಸರ್ಸು, ಮಿಲ್ಟ್ರಿಲಿರ್ತಕ್ಕಂಥವ್ರು ನೋಡಿ, ಸಾಮಾನ್ಯ ಕುಜ ಚೆನ್ನಾಗಿರ್ತಾರೆ. ಅವ್ರಿಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತಾರೆ ಅವರು. ವಯಸ್ಸಾಗೋದೇ ಗೊತ್ತಾಗೋದಿಲ್ಲ. ಅದು ಕುಜನ ಪ್ರಭಾವ. ಆಮೇಲೆ ಉದಾರ ಮನಸ್ಸು ಇರುತ್ತೆ ಅವರಿಗೆ. ಏನಾದರೂ ಕೊಟ್ಟರೆ ಅಷ್ಟು ಇಷ್ಟಲ್ಲ, ತಗೋ, ಧಾರಾಳವಾಗಿ ಕೊಡ್ತಕ್ಕಂಥದ್ದು ಆ ಮನಸ್ಸು ಅವರಿಗೆ ಇರುತ್ತೆ. ಶಿವನ ಪುತ್ರನಿಗೆ ಸಾಮಾನ್ಯವಾಗಿ ನಮ್ಮಂಥವರು ವಿಚಾರ ಬಿಟ್ಟಾಕಿ. ಯಾಕೆಂದರೆ ನಮಗೆ ಮಿತಿ ಬಹಳ ಕಡಿಮೆ. ಶಿವ ಅವನು ಉಗ್ರನಾಗಿರಲಿ, ಅವನು ಶಾಂತನಾಗಿರಲಿ, ಅವನಿಗೆ ಅವನದೇ ಆದ ಮಹಿಮೆ ಇದೆಯಲ್ಲ. ಹೀಗಾಗಿ ಶಿವನ ಪುತ್ರ ಅನ್ನೋ ಆ ಪಟ್ಟವೇ ಕುಜನಿಗೆ ಆ ನವಗ್ರಹ ಪಟ್ಟವನ್ನು ತಂದು ಕೊಟ್ಟಿದೆಯಲ್ಲ. ಹಾಗಾಗಿ ದೇವತಾ ಸ್ಥಾನದಲ್ಲಿ ಕೂತಿದ್ದಾನೆ. ಈ ದಿವಸ ನಾವು ಪ್ರಾರ್ಥನೆ ಮಾಡ್ತೀವಿ. ಕುಜ ಅಂದರೆ ಭಯದ ಜೊತೆಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಇಂಥ ಕುಜನನ್ನು ಈ ದಿವಸ ನಾವು ಸ್ಮರಿಸೋಣ. ನಮ್ಮ ಉಗ್ರತೆಯನ್ನು, ನಮ್ಮ ಕೋಪವನ್ನು, ನಮ್ಮ ತಾಪವನ್ನೆಲ್ಲ ಅಳಿಸಿ ಹಾಕಿ ನಿನ್ನಲ್ಲೇ ಇಟ್ಟುಕೊಳ್ಳಪ್ಪ. ಅದು ಶಿವನ ಅನುಗ್ರಹದಿಂದ ನಿನಗೆ ಬಂದಿದೆ, ನಿನಗೆ ಶೋಭೆ. ಅದು ದೊಡ್ಡವರಿಗೆ ಉಗ್ರವು ಶಾಂತವು ಎರಡೂ ಶೋಭೆ. ಯಾಕೆಂದರೆ ಅವರಿಗೆ ನಿಗ್ರಹ ಅನುಗ್ರಹ ಶಕ್ತಿ ಇರುತ್ತೆ. ಅವರಿಗೆ ಯಾವ ಸಂದರ್ಭದಲ್ಲಿ ಹಾಗಿರಬೇಕು, ಯಾವ ಸಂದರ್ಭದಲ್ಲಿ ಉದಾರವಾಗಿರಬೇಕು ಅದು ಗೊತ್ತಿದೆ ಅವರಿಗೆ. ಹಾಗಾಗಿ ಆ ಸ್ಥಾನಕ್ಕೆ ಹೋಗಿದ್ದಾರೆ ಅವರು. ಆದರೆ ನಮಗೆ ಆ ಯೋಗ್ಯತೆ ಖಂಡಿತ ಇಲ್ಲ. ಹೀಗಾಗಿ ಈ ಉಗ್ರ ತಾಪಸ್ಸು ಇವುಗಳನ್ನೆಲ್ಲ ನೀನೇ ಇಟ್ಕೊಂಡ್ಬಿಡು ಸ್ವಾಮಿ. ನನಗೆ ನಿನ್ನಲ್ಲಿರ್ತಕ್ಕಂಥ ಆ ಉದಾರತೆ, ಆ ಯೌವನತೆ ಇವುಗಳನ್ನು ಮಾತ್ರ ಕರುಣಿಸು ಅಂತ ಹೇಳಿ ಕುಜನನ್ನು ಪ್ರಾರ್ಥನೆ ಮಾಡಬೇಕು. ಹೇಗೆ ಪ್ರಾರ್ಥಿಸೋದು? ಕುಜನ ಜಪಾದಿಗಳನ್ನು ಹೇಳ್ಕೊಳ್ತಕ್ಕಂಥದ್ದು, ಜಪ ಮಾಡ್ತಕ್ಕಂಥದ್ದು. ಕುಜನ ಮಂತ್ರಿಗಳು ತುಂಬ ಚೆನ್ನಾಗಿದೆ. ಅಗ್ನಿರ್ಮೂರ್ಧಾದಿವ ಕಕುತ್ಪತಿ ಪೃಥಿವ್ಯಾ ಅಯಂ ಅಪಾಗಂ ರೇತಾಗಂ ಸಿಜಿನ್ವತಿ ಸ್ಯೋನಾ ಪೃಥಿವೀ ಭವಾನೃಕ್ಷರ ನಿವೇಶನಿ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಮಂತ್ರ ಕೇಳ್ತಾ ಇದ್ದರೆ ಕೇಳೋಣ ಅನಿಸುತ್ತೆ. ಆ ಮಂತ್ರಗಳನ್ನು ಹೇಳ್ಕೊಂಡ್ರೆ ನಮಗೆ ಆ ಉಗ್ರತೆ ಖಂಡಿತ ಬರೋದಿಲ್ಲ. ಎಷ್ಟೋ ಜನ ಜಾತಕದಲ್ಲಿ ದೋಷ, ಕುಜದೋಷ, ಮತ್ತೊಂದು ಭಯ ಪಡಬೇಕಾಗಿಲ್ಲ. ಇಂಥ ಮಂತ್ರಗಳ ಕೇಳ್ಮೆ ಅಥವಾ ಇಂಥ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥ ಅವುಗಳಿಂದ ಕುಜದೋಷ ಅಂತಕ್ಕಂಥದ್ದು ನಿವಾರಣೆಯಾಗುತ್ತೆ, ಕುಜನ ಅನುಗ್ರಹ ಉಂಟಾಗುತ್ತೆ. ಈ ಮಂಗಳವಾರ ಅಂಥದ್ದೊಂದು ಪ್ರಯತ್ನ ಮಾಡೋಣ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.